ನಗರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ, ಕಾಂಗ್ರೆಸ್ ಅನೌನ್ಸ್ ಆಗುತ್ತೆ. ಸೊ ಒಂದ್ ಕಡೆ ನೋಡ್ತಾ ಹೋಗೋಣ, ಕಾಂಗ್ರೆಸ್ನ ಪ್ಲಸ್ ಏನು ಮೈನಸ್ ಏನು, ಮತ್ತೊಂದು ಕಡೆ ಬಿಜೆಪಿಯ ಪ್ಲಸ್ ಏನು ಮೈನಸ್ ಏನು. ಬಿಜೆಪಿ ಪ್ಲಸ್ ಏನು, ಕಾಂಗ್ರೆಸ್ ಮೈನಸ್ ಏನು. ಮತ್ತೊಂದು ಕಡೆ 5 ವರ್ಷ ಶ್ರೀನಿವಾಸ್ ಪ್ರಸಾದ್ ಅವರು ಏನು ಮಾಡಿದ್ರು, ಮತ್ತೊಂದು ಕಡೆ ವರುಣ ಕ್ಷೇತ್ರ ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕ್ಷೇತ್ರ, ಪ್ರತಿಷ್ಠೆಯ ಕಣ. ಬಹಳ ಪ್ರಮುಖವಾಗಿ ಈಗ ಪ್ಲಸ್ ಏನು ಮೈನಸ್ ಏನು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಬಿಜೆಪಿ ಅಸ್ತ್ರ ಪ್ಲಸ್ ಏನು ಅಂತ ಬಲಾಬಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮೈತ್ರಿಯಿಂದ ಒಕ್ಕಲಿಗ ಮತಗಳ ಕ್ರೋಢೀಕರಣ ಆಗುತ್ತೆ. ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಅದು ಸಾಧ್ಯ ಆಗುತ್ತೆ. ಮತ್ತೊಂದು ಕಡೆ ಚಾಮರಾಜನಗರ ಕ್ಷೇತ್ರದಲ್ಲಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಪ್ರಾಬಲ್ಯ ಅಂತೂ ಇದ್ದೇ ಇದೆ, ಗೊತ್ತಿರುವಂಥ ವಿಚಾರ. ಮತ್ತೊಂದು ಕಡೆ ಶ್ರೀನಿವಾಸ್ ಪ್ರಸಾದ್ ರವರ ದಲಿತ ಸಂಘಟನೆ, ಅವ್ರು ಯಾವ ರೀತಿ ದಲಿತ ಸಂಘಟನೆ ಮಾಡಿದ್ದಾರೆ, ದಲಿತ ಮತಗಳನ್ನು ಸೆಳೆಯುವಂಥ ತಂತ್ರ ಅವ್ರಿಗೆ ಗೊತ್ತಿದೆ. ಮತ್ತೊಂದು ಕಡೆ ಸ್ಥಳೀಯ BSP ನಾಯಕರು ಕೂಡ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಉದಾಹರಣೆಗೆ ಎನ್ ಮಹೇಶ್. ಇನ್ನು ಲೋಕ ಗೆಲ್ಲಲು ಜಿಲ್ಲಾ ಬಿಜೆಪಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋದರೆ ಒಂದು ರೀತಿಯಲ್ಲಿ ಬಿಜೆಪಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬಿಜೆಪಿಗೆ ಮೈನಸ್ ನೋಡ್ತಾ ಹೋಗೋಣ. ಈಗ ಸಂಸದ ಶ್ರೀನಿವಾಸ್ ಪ್ರಸಾದ್ಗೆ ಅನಾರೋಗ್ಯ, ನಾನು ಆಗಲೇ ಹೇಳ್ತಾ ಇದ್ದೆ, ಕಳೆದ ಬಾರಿ 5 ವರ್ಷ ಸಂದರ್ಭದಲ್ಲಿ ಅವರು ಕ್ಷೇತ್ರದಲ್ಲಿ ಸಂಚಾರ ಕಡಿಮೆ, ಆಸ್ಪತ್ರೆಯಲ್ಲಿ ಇದ್ದಿದ್ದು ಜಾಸ್ತಿ. ಸೊ ಮತ್ತೊಂದು ಕಡೆ ಅತಿ ಹೆಚ್ಚಾಗಿ ಕ್ಷೇತ್ರ ಸಂಚಾರ ಅವರು ಮಾಡಿಲ್ಲ. ಇನ್ನು ಶ್ರೀನಿವಾಸ್ ಪ್ರಸಾದ್, ಮತ್ತೊಂದು ಕಡೆ ಧ್ರುವನಾರಾಯಣ ಅವರ ಸೋಲಿನ ಅನುಕಂಪ ಇದೆ. ಅವರು ಕಳೆದ ಬಾರಿ ಸಂಸದರಾದ ಸಂದರ್ಭದಲ್ಲಿ ಸೋತಿದ್ರು. ಅದಾದಮೇಲೆ ಏನಾಯಿತು ಗೊತ್ತೇ ಇದೆ ವಿಚಾರ. 8 ಕ್ಷೇತ್ರಗಳ ಪೈಕಿ 7ರಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. 8 ಕ್ಷೇತ್ರಗಳಲ್ಲಿ 7 ಕಾಂಗ್ರೆಸ್ ಇದೆ, ಅವ್ರ ಸಪೋರ್ಟ್ ಕೂಡ ಇರುತ್ತೆ. ಮತ್ತು ಕೇಂದ್ರದ ಯೋಜನೆಗಳನ್ನು ಸರಿಯಾಗಿ ಪ್ರಚಾರ ಮಾಡಿಲ್ಲ, ಪ್ರಚಾರ ಮಾಡುವಲ್ಲಿ ಫೇಲ್ಯೂರ್. ಇನ್ನು ಕಾಂಗ್ರೆಸ್ನ ಪ್ಲಸ್ ಏನು ನೋಡ್ತಾ ಹೋಗೋಣ. ಬಿಜೆಪಿ ಪ್ಲಸ್ ನೋಡಿದ್ವಿ, ಈಗ ಕಾಂಗ್ರೆಸ್ ಪ್ಲಸ್ ಏನು ಅಂತ. ಜಿಲ್ಲೆಯಲ್ಲಿ 7 ಕಾಂಗ್ರೆಸ್ ಶಾಸಕರ ಬಲ ಅಂತೂ ಇದ್ದೇ ಇದೆ, ಅವರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಇನ್ನು ಚಾಮರಾಜನಗರದಲ್ಲಿ ವರುಣ ಕ್ಷೇತ್ರ, CM ಸಿದ್ದರಾಮಯ್ಯನವರ ವರ್ಚಸ್ ಅಂತೂ ನಿಮ್ಗೆ ಗೊತ್ತೇ ಇದೆ. ಮತ್ತೊಂದು ಕಡೆ ವರುಣ ಸ್ವಕ್ಷೇತ್ರ ಹಿನ್ನೆಲೆ CMಗೆ ಇದು ಪ್ರತಿಷ್ಠೆಯ ಕಣ, ಕೆಲಸದ ಭರಾಟೆ ಅಂತೂ ಜೋರಾಗಿರುತ್ತೆ. ಇನ್ನು ಅಲ್ಪಸಂಖ್ಯಾತರು, ದಲಿತರು ಕಾಂಗ್ರೆಸ್ ಪರ ಅಂತೂ 90% ಇದ್ದೇ ಇರ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರೋದ್ರಿಂದ ಏನಾದ್ರು ಒಂದು ಕತೆ ಮಾಡ್ತಾರೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ನ ಮೈನಸ್ ಏನು ನೋಡ್ತಾ ಹೋಗೋಣ. ಮಾಜಿ ಸಂಸದ ಧ್ರುವನಾರಾಯಣ್ ಹಠಾತ್ ಸಾವಾಯಿತು. ಒಂದು ಕಡೆ ಕಳೆದ ಬಾರಿ ಸೋತಿದ್ರು, ಅದಾದಮೇಲೆ ಸಾವಾಯಿತು. ಸೋಲಿನ ಮತ್ತು ಸಾವಿನ ಅನುಕಂಪ. ಇನ್ನು ಸಮರ್ಥ ಅಭ್ಯರ್ಥಿಯ ಕೊರತೆ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಒಂದು ರೀತಿಯಲ್ಲಿ ಗೊಂದಲ. ಇನ್ನು ವರುಣ ಬಿಟ್ಟರೆ 7 ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗಿಲ್ಲ. SC ST ಅನುದಾನ ಗ್ಯಾರಂಟಿ ಬಳಕೆ ಆರೋಪ ಇದೆ. ಎಲ್ಲ ಆಕಾಂಕ್ಷಿಗಳು ವಿಧಾನಸಭೆ ಕ್ಷೇತ್ರಕ್ಕೆ ಸೀಮಿತರಾಗಿದ್ದಾರೆ. ಸೊ ಇಷ್ಟು ಪ್ಲಸ್ ಮೈನಸ್ ನೋಡಿದ್ವಿ ಸ್ಮಿತಾ. ಬಲಾಬಲದ ಲೆಕ್ಕಾಚಾರಗಳು ಏನೇ ಇದ್ರೂ ಕೂಡ ಕಡೆ ಕ್ಷಣದವರೆಗೂ ಮತದಾರರನ್ನ ಯಾರು ಕನ್ವಿನ್ಸ್ ಮಾಡ್ತಾರೆ, ಮುಂದಿನ 5 ವರ್ಷಗಳ ಕಾಲ ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರ ಭವಿಷ್ಯವನ್ನ ಯಾರು ಸುಭದ್ರಗೊಳಿಸ್ತೀವಿ ಅಂತ ಹೇಳಿ ಭರವಸೆ ಕೊಡೋದ್ರಲ್ಲಿ ಯಶಸ್ವಿ ಆಗ್ತಾರೆ, ಅವರ ಕಡೆಗೆ ಮತದಾರ ಪ್ರಭುವಿನ ಒಲವಿರುತ್ತೆ. ನಾವು ಒಂದಷ್ಟು ಕಾಂಬಿನೇಷನ್ಗಳನ್ನ ಗಮನಿಸೋಣ. ಲಾಸ್ಟ್ನೇದಾಗಿ ಪ್ರವೀಣ್ ಪಂಚ್ ನಲ್ಲಿ ನಮ್ಮ ಪ್ರವೀಣ್ ಸರ್ ಕೊಡುವಂತಹ ಸ್ಟ್ಯಾಟಿಸ್ಟಿಕ್ಸ್ ಇದು ಲೆಕ್ಕಾಚಾರಗಳು. ಯಾವ ಅಭ್ಯರ್ಥಿ ವಿರುದ್ಧ ಯಾರು ನಿಂತ್ರೆ ಯಾರಿಗೆ ಗೆಲುವಿನ ಎಡ್ಜ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಲೆಕ್ಕಾಚಾರಗಳು. ಆ ಪೈಕಿ ಬಿಜೆಪಿಯಿಂದ ನಮಗೆ ಗೊತ್ತಿರೋ ಹಾಗೆ ಬಾಲರಾಜು ಅವರು ಅಧಿಕೃತ ಅಭ್ಯರ್ಥಿ, ಅವರ ವಿರುದ್ಧವಾಗಿ ಸುನಿಲ್ ಬೋಸ್ ಇನ್ ಕೇಸ್ ನಿಂತ್ರೆ 50-50 ಇರುತ್ತೆ ಗೆಲುವಿನ ಸಾಧ್ಯತೆಗಳು. ಈ ಫೆನ್ಸ್ ಸಿಟ್ಟರ್ಸ್ ಅಂತ ಹೇಳಿ ಏನು ಕಡೆ ಕ್ಷಣದಲ್ಲಿ ತಮ್ಮ ಮತ ಯಾರಿಗೆ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ, ಅವರ ಮೇಲೆ ಗೆಲುವು ಡಿಸೈಡ್ ಆಗುತ್ತೆ ಅಂತ ಹೇಳಿ. ಇನ್ನು ಬಾಲರಾಜು ಅವರ ವಿರುದ್ಧವಾಗಿ ಇನ್ ಕೇಸ್ ಏನಾದರೂ ದರ್ಶನ್ ಧ್ರುವನಾರಾಯಣ್ ಅವರು ನಿಂತರು ಅಂತಂದ್ರೆ ಆ ಗೆಲುವಿನ ಪಾಸಿಬಿಲಿಟೀಸ್ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಾಗೋ ಸಾಧ್ಯತೆ 53% ಗೆಲುವಿನ ಸಾಧ್ಯತೆ ದರ್ಶನ್ ಧ್ರುವನಾರಾಯಣ್ ಅವರಿಗೆ. ಧ್ರುವನಾರಾಯಣ್ ಅವರ ಸಂಘಟನೆ ಹಾಗೆ ಅವರ ಪರವಾಗಿರುವ ಅನುಕಂಪ ಇದು ಪುತ್ರ ದರ್ಶನ್ಗೆ ಅನುಕೂಲ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆಗ ಬಾಲರಾಜು ಅವರ ಗೆಲುವಿನ ಸಾಧ್ಯತೆ 47% ಇಳಿಯುತ್ತೆ. ಇನ್ನು HC ಮಹದೇವಪ್ಪ ಅವರೇ ಕಣದಲ್ಲಿ ನಿಂತ್ರೆ 51% ಗೆಲುವಿನ ಸಾಧ್ಯತೆ ಕಾಂಗ್ರೆಸ್ಗೆ, 49% ಬಾಲರಾಜ್ ಅವರಿಗೆ. ನಾವು ಯಾರೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಕಡೆಯಿಂದ ನೋಡಿದ್ರೂ ಕೂಡ ಗೆಲುವು ಅನಾಯಾಸವಾಗಿಲ್ಲ ಬಾಲರಾಜ್ ಅವರಿಗೆ, ಅಂದ್ರೆ ಬಿಜೆಪಿಗೆ ಅನ್ನೋದು ಈ ಲೆಕ್ಕಾಚಾರವನ್ನ ಗಮನಿಸಿದ್ರೆ ನಮಗೆ ಗೊತ್ತಾಗ್ತಾ ಇದೆ.